ಮುಂದಕ್ಕೆ ಹೋಗೋಕೆ ಮೊದಲು ಎರಡು ಮಾತನ್ನು ಮುಗಿಸ್ಕೊಂಡ್ಬಿಡೋಣ. ಹಾಗಿದ್ರೆ ಮುಂದಕ್ಕೆ ಏನೀಗ ಅಮೆರಿಕ ಇದು ಪರಿಸ್ಥಿತಿ ತಿಳಿಯಾಗುತ್ತೆ, ವ್ಯಾಪಾರ ವ್ಯವಹಾರ ಪ್ರಾರಂಭ ಆಗುತ್ತೆ, ಒಂದಿಷ್ಟು ಇರುಸುಮುರುಸುಗಳು ಏರುಪೇರುಗಳು ಇರಬಹುದು. ಪ್ರಜಾಪ್ರಭುತ್ವ ದೇಶ ಅಂದಾಗ ಗಲಾಟೆ ಇಲ್ಲದೆ ಯಾವುದೂ ಆಗಲ್ಲ. ಚೈನಾ ಅಥವಾ ಡಿಕ್ಟೇಟರ್ಗಳ ದೇಶ ಅಲ್ಲ ಇವುಗಳು ಯಾವುವೇ, ಹಾಗಾಗಿ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಈ 1 ವರ್ಷದ ಅವಧಿಯಲ್ಲಿ ಮೋದಿ ನಡೆದುಕೊಂಡ ರೀತಿಯನ್ನು ಶ್ಲಾಘಿಸಬೇಕು. ಭಾಳ ಗೌರವದಿಂದ ಗಂಭೀರವಾಗಿ ತನ್ನ ವರ್ತನೆಯನ್ನು ಉಳಿಸ್ಕೊಂಡ್ರು. ಬೇರೆ ದೇಶದವ್ರ ಥರ ಏನೇನೋ ಮಾತಾಡ್ಬಿಡೋದು, ಅವ್ರಿಗೆ ಬೆಣ್ಣೆ ಹಾಕಕ್ಕೆ ಹೋಗೋದು. ಆ ಭಿಕ್ಷುಕರ ದೇಶದ ಪ್ರೈಮ್ ಮಿನಿಸ್ಟರ್ ಇದ್ದಾನಲ್ಲ, ಅವನು ಸೂಪರ್ ಭಿಕ್ಷುಕ ಒಬ್ಬ ಇದ್ದಾನಲ್ಲ, ಅವನು ಮೇನ್ ಭಿಕ್ಷುಕ ಅಂತ ಹೇಳ್ಬಾರ್ದು, ಭಾಳ ಭಿಕ್ಷುಕರು ರಿಚ್ ಅಂತೀರಿ, ಇವನು ಕನ್ಫರ್ಮ್ಡ್ ಭಿಕ್ಷುಕ ಅಂತ ಹೇಳಾರ ಇವನಿಗೆ. ಈ ಭಿಕ್ಷುಕನ ದೇಶದವನು ಅವನು ಬೆಣ್ಣೆ ಹಚ್ಚಕ್ಕೆ ಹೋಗೋದು, ತೆದ್ದಾಗ ಅವನ ಹಿಂದೆ ನಕ್ಕಂಡು ನಿಂತ್ಕೊಳ್ಳೋದು, ಮೆಚ್ಚಕ್ಕೋದು, ಅದೆಲ್ಲ ಮಾಡಲಿಲ್ಲ ಮೋದಿ. ಹಂಗೆ ಬಿಟ್ಟರು, ನೋಡಬಿಡ್ತೀವಿ ಅಂತ ಹಿಂಗಾಯ್ತು. ಹಾಗಾಗಿ ದಾಟ್ಸ್ ಎ ಗುಡ್ ಒನ್. ಎರಡನೇದು, ಇವತ್ತು ಆಗಿದ್ದಕ್ಕೆ ಸ್ಟಾಕ್ ಮಾರ್ಕೆಟ್ ಎಕ್ಕಾಮಕ ರೈಸ್ ಆಗಿದ್ದಾರೆ. 2000 ಚಿಲ್ಲರೆ ಪಾಯಿಂಟ್ ಏನೋ ಹೋಗಿದ್ದಾರೆ. ನಿಫ್ಟಿನೂ ಮೇಲಕ್ಕೆ ಹೋಗಿದೆ, 750 800 ಹೋಗಿರ್ಬೇಕದು ಹೋಗಿದೆ, ಎಲ್ಲ ಆಗಿದೆ, ಸ್ಟೇಬಲ್ ಆಗುತ್ತೆ. ನಾಳೆ ಮಾರ್ಕೆಟ್ ಏನೋ ಒಂದು ಆಗುತ್ತೆ ಬಿಡುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಭಾರತದ ರೂಪಾಯಿ ಕುಸಿತಾ ಇತ್ತು ಡಾಲರ್ ಮುಂದೆ. ಪ್ರಪಂಚದ ಎಲ್ಲ ಕರೆನ್ಸಿಗಳು ಗಟ್ಟಿ ಆಗ್ತಾ ಇದ್ದರೆ ನಾವು ಕುಸಿತಿದ್ವಿ. ಇವತ್ತು ಸುಮಾರು ಒಂದು $1.25 ಅಷ್ಟು ಗಟ್ಟಿಯಾಗಿದೆ ರೂಪಾಯಿ. 90 ರೂಪಾಯಿ 5 ಪೈಸೆಗೇನೋ ಬಂದಿದೆ $1. ಸೊ ಹಾಗಾಗಿ ಭಾರತದ ರೂಪಾಯಿ ಸ್ಟೇಬಲ್ ಆಗುತ್ತೆ, ಸ್ಥಿರವಾಗುತ್ತೆ. ನಮಗೆ ರೂಪಾಯಿ ವಿಚಾರದಲ್ಲಿ ಬೇಕಾಗಿರೋದು ಏತಾಪಾತ ಆಡದಿದ್ದರೆ ಸಾಕು. ನಮಗೆ 80 85 ರೂಪಾಯಿ 86 ರೂಪಾಯಿ ಲೆವೆಲಲ್ಲಿ ರೂಪಾಯಿ ಇದ್ದರೆ ನಮಗೇನು ಸಮಸ್ಯೆ ಆಗಲ್ಲ, ದೇಶಕ್ಕೆ ದೊಡ್ಡ ಸಮಸ್ಯೆ ಆಗಲ್ಲ ಅದು. ಬಟ್ ಅದು ಏತಾಪಾತ ಆಡಬಾರ್ದು. 86 ಬರೋದು, 94ಕ್ಕೆ ಹೋಗ್ಬಿಡೋದು, 99ಕ್ಕೆ ಹೋಗ್ಬಿಡೋದು, 97ಕ್ಕೆ ಬಂದ್ಬಿಡೋದು, ಹಿಂಗೆ ಏತಾಪಾತ ಆಡಬಾರ್ದು. ಅದು ಸ್ಥಿರತೆ ಬಂದರೆ ಸಾಕು. ಇನ್ನು ಮುಂದಕ್ಕೆ ಆ ಸ್ಥಿರತೆ ಬರುತ್ತೆ ಅನ್ನೋ ಐಡಿಯಾ. ಎಸ್, ಚೀನಾ ಅತಿಕ್ರಮಣ ವಿಚಾರದಲ್ಲಿ ಇವತ್ತು ಮತ್ತೆ ರಾಹುಲ್ ಗಾಂಧಿಯವರು ಹಿಡ್ಕೊಂಡು ಹೊಂಟರು. ಬೋಕ್ ಅಂತ ಆಗಲ್ಲ ಅಂತ ಗಲಾಟೆ ಆಯಿತು. ಆಮೇಲೆ ಅವರು ಮಾತಾಡೋಕ್ಕೆ ಬಿಡ್ರಿ ಅಂತೇನೋ ಅಂದರು, ಬಟ್ ಅಲ್ಲಿ ಆಗಲಿಲ್ಲ. ಅದು ಸ್ಪೀಕರ್ ಆಕ್ಷೇಪ ಮಾಡಿದ್ರು, ರಾಷ್ಟ್ರಪತಿಗಳ ಭಾಷಣ ಮೇಲೆ ಮಾತಾಡಿದ್ರು, ಬಿಡ್ರಿ ಅಂದರು. ಕೋಲಾಹಲ. ಕೂಡಲೇ ಇಂಡಿ ಕೂಟದ ಸದಸ್ಯರು, ಕಾಂಗ್ರೆಸ್ನ 7 ಸಂಸದರು ಪೇಪರ್ ಹರಿದು ಸ್ಪೀಕರ್ ಮೇಲೆ ಎಸ್ತರು, ಎಲ್ಲರನ್ನೂ ಸಸ್ಪೆಂಡ್ ಮಾಡಿದ್ರು. ಕರೆಕ್ಟಾಗಿ ಮಾಡಿದಾರಲ್ವಾ? ಸಸ್ಪೆನ್ಷನ್ ಸರಿ ಇದೆ. ಯಾಕೆ ಅಂದರೆ ರಾಹುಲ್ ಗಾಂಧಿ ವಯಾ ವೇಣುಗೋಪಾಲ್, ಹಂಗೆ ರಾಹುಲ್ ಗಾಂಧಿ ಡೈರೆಕ್ಟಾಗಿ ಮಾಡಬಾರ್ದಪ್ಪ. ವಯಾ ವೇಣುಗೋಪಾಲ್ ಆ ಕಾದರ್ಗೊಂದು ಫೋನ್ ಹಾಕ್ಬಿಟ್ರೆ ಆಯ್ತಲ್ಲ. ನಮ್ಮ ಅಸೆಂಬ್ಲಿ ಏನು ಮಿಸ್ಟರ್ ಖಾದರ್ ವಾಟ್ ಡಿಡ್ ಯು ಡೂ ಅಂದರೆ, ಖಾದರ್ ಐ ಡಿಡ್ ದಿಸ್ ಅಂತ ಹೇಳ್ತಾರೆ. ಸೇಮ್ ಅಲ್ವೇ? ಸೆಷನ್ ಮುಗಿಯೋವರೆಗೂ ಅಂತ ಮಾಡಿದ್ದಾರೆ. ಸೇಮ್ ಅಲ್ವಾ ಇದು? ಇಲ್ಲೂ ಪೇಪರ್ ಅಲ್ಲ. ಸೊ ಆಸ್ಕ್ ಖಾದರ್ ಕೆ ವೇಣುಗೋಪಾಲ್, ವಯಾಕ್ ವೇಣುಗೋಪಾಲ್ ರಾಹುಲ್ ಗಾಂಧಿ ಕೇಳ್ಕೋಬೇಕು. ಆಚೆ ಬಂದುಬಿಟ್ಟು ಮೋದಿ ಎದುರ್ಕತ್ತಾರೆ ಅಂತ. ಯಾಕೆ ಹೆದರ್ಕೊಳ್ಬೇಕು? ಇಲ್ಲಿ ಇವರು ನನ್ನ ಹತ್ರ ಇರೋದು ಅಧಿಕೃತ ಮಾಹಿತಿ ಅಂತಾರೆ. ಅದು ಯಾವ ಅಧಿಕೃತ ಮಾಹಿತಿ? ಕತ್ಲೆ ಇರುತ್ತೆ, ಆ ಕಡೆ ಎಂಡಲ್ಲಿ ಯಾರೋ ಇರ್ತಾರೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು. ಕತ್ಲೆನಲ್ಲಿ ಹೋಗೋ ಬದಲು ನಾನ್ ರೆಡಿ ಈಗ ಅಲ್ಲಿ ಹೋಗೋಕ್ಕೆ, ಆ ಕಡೆ ಇರೋರು ಎದುರ್ಕೊಂಡ್ಬಿಡ್ತಾರೆ. ನಿನ್ನ ಪರಿಸ್ಥಿತಿ ಏನು? ನೀನು ಹೇಳ, ಆ ಕತ್ಲೆಯಲ್ಲಿ ಹೋಯ್ತೀನಿ ಹೇಳು ಅಂತಂದ್ರೆ ಅದೆಲ್ಲ ಹೇಳ್ಬೇಡ, ಆ ಕಡೆ ಇರೋರು ಎದುರ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೋಗಲ್ಲ ಅಷ್ಟೇ ಕತ್ಲೆಯಲ್ಲಿ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಇದು ಈ ಥರದ ಪಾಪು ಆಟ ಆಡಬೇಡಿ. ಆಸ್ಕ್ ವೇಣುಗೋಪಾಲ್ ಟು ಕಾಲ್ ಅಪ್ ಖಾದರ್. ಪೇಪರ್ ಎಸ್ತಿದ್ದಕ್ಕೆ ಏನು ಮಾಡಿದ್ರು ನಿಮ್ಮ ಸ್ಪೀಕರ್ ಇಲ್ಲಿ ಅಂತ ಹೇಳ್ತಾರೆ. ಎಸ್.